ಬ್ಯಾಕ್ ಟು ಬರ್ಡೇ ಸ್ಪೆಷಲ್ ವ್ಲಾಗ್. ಈ ವಿಡಿಯೋದಲ್ಲಿ ನಮ್ಮ ಅತ್ತೆದು ಬರ್ಡೇ ಆಗಿರ್ತದೆ. ಸೊ ಬರ್ಡೇದು ಒಂದು ಸ್ಪೆಷಲ್ ವ್ಲಾಗ್. ವೆಲ್ಕಮ್, ಹ್ಯಾಪಿ ಬರ್ಡೇ. ಹಾಗೆ ಕೆಲಸಕ್ಕೆಲ್ಲ ಹೊರಟ್ರು. ಹೋಗುವಾಗ ಮಗೊಟ್ಟಿಗೆ ಆಟಾಡಿಸಿಕೊಂಡು ಹೋಗುದು ಎಲ್ಲರೂ ಸಹ. ಹಾಗೆ ನೋಡಿ ಮಗೊಟ್ಟಿಗೆ ಆಟಾಡಿಸ್ತಾ ಇದ್ದಾರೆ. ಇವತ್ತು ಅತ್ತೆ ಎಂತ ಸ್ಪೆಷಲ್ ಮಾಡ್ತಾರಂತೆ. ಎಂತ ಅತ್ತದು ಸ್ಪೆಷಲ್? ಹೆಸರೆಂತ? ರೆಸಿಪಿ ವ್ಲಾಗ್ ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೇವೆ, ನೋಡಬೇಕು. ಕಬಾಬ್ ಈಗೆಲ್ಲ ರೆಡಿ ಆಗ್ತಾ ಉಂಟು. ಮಳೆ ಸಹ ಬರ್ತಾ ಉಂಟು ಸ್ವಲ್ಪ ಹಿಂದೆ ಎಲ್ಲ. ನೋಡಿ ಯಾವ ಥರ ಮಳೆ ಬಂದಿದೆ ಅಂತ. ಇವತ್ತು ಸ್ಪೆಷಲ್ ಡೇಗೆ ಸ್ಪೆಷಲ್ ಆಗಿ ಚಿಕನ್ ಪದಾರ್ಥ ಮಾಡ್ತಾ ಇದ್ದಾರೆ. ಹಾಗೆ ಎಲ್ಲರೂ ಮಾರ್ಕೆಟಿಗೆ ಹೋಗಿದ್ರು, ತಮ್ಮ ಮತ್ತೆ ಅಮ್ಮಮ್ಮ ಎಲ್ಲ. ಕ್ಲೀನ್ ಆಗಿದೆ ನೋಡಿ. ಇವಳು ಫ್ರೆಂಡ್. ಈಗ ಮ್ಯೂಸಿಕ್ ಕ್ಲಾಸಿಗೆ ಹೋಗ್ಬೇಕು ಉಂಟು. ಫ್ರೆಂಡ್ ಸಹ ಬಂದಾಳೆ, ಈಗ ಹಾಯ್ ಮಾಡಿದ. ಅವಳ ಹೆಸರು ಲಕ್ಷ್ಯ ಅಂತ. ನಾವು ಮ್ಯೂಸಿಕ್ ಕ್ಲಾಸಿಗೆ ಹೋಗಿ ಬರ್ತೇವೆ. ಹಸು ಆಗ್ತದೆ ಅಂತ ತಿನ್ನಲಿಲ್ಲ, ಅಯ್ಯೋ. ಆಗ ನಾವು ಮ್ಯೂಸಿಕ್ ಕ್ಲಾಸಿಗೆ ಹೋಗಿ ಬರ್ತೇವೆ. ಓಕೆ. ಅತ್ತೆದು ಇದೆ ನೋಡಿ ಸ್ಪೆಷಲ್ ಮಸಾಲ ಕರಿ ಅಂತ ಹೇಳಿದ್ರು. ತುಂಬಾ ಟೇಸ್ಟ್ ಇತ್ತು ಮಾತ್ರ. ನೋಡಿ ಇವತ್ತಿನ ಊಟಕ್ಕೆ. ಆಗ ನಾನು ಮ್ಯೂಸಿಕ್ ಕ್ಲಾಸ್ ಕಳೆದು ಬಂದೆ. 3 ಗಂಟೆಗೆ ನಾನು ಮ್ಯೂಸಿಕ್ ಕ್ಲಾಸಿಗೆ ಹೋಗಿದ್ದೇನೆ. ಈಗ ಬಂದೆ. ಈಗ ಅವಳು ಲಕ್ಷ್ಯ ಊಟ ಮಾಡ್ಲಿಕ್ಕೆ ಕೂತ್ಕೊಂಡಿದ್ದಾಳೆ. ಅವಳ ಸಜೆಷನ್, ಅವಳ ಕರಿ, ಅವಳ ಟೇಸ್ಟ್ ಹೇಗಿದೆ ಅಂತ ಅವಳ ಸಜೆಷನ್ ಕೇಳುವ ಬನ್ನಿ. ಲಕ್ಷ್ಯ ಹೇಗುಂಟು? ಇವಳು ಮಲಯಾಳ. ಹೆಂಗನೆಂಟೆ? ಟೇಸ್ಟ್ ಉಂಟಂತೆ. ಆಗ ನಾನು ಸಹ ಊಟ ಮಾಡಿ ನನ್ನ ಸಜೆಷನ್ ಮತ್ತೆ ಹೇಳುವ. ಇದರ ಕಂಟಿನ್ಯೂ ನನ್ನ ಅತ್ತೆ ಮಾಡಿರ್ತಾರೆ. ನಾವೀಗ ದಿಯಾನ ಹತ್ರ ಹೇಗೆ ಆಗಿದೆ ಅಂತ ಕೇಳುವ. ಅವಳ ರಿವ್ಯೂ ಹೇಗೆ ಅಂತ ಅವಳ ಹತ್ರನೇ ಕೇಳಬೇಕಾಗ್ತದೆ. ದಿಯಾ, ಹೇಗಾಗಿದೆ ಇವತ್ತಿನ ಸ್ಪೆಷಲ್? ಟ್ರೈ ಮಾಡ್ಬೋದಾ? ಥ್ಯಾಂಕ್ ಯು. ನೋಡಿ ಗಂಟೆ ಈಗ ಸಂಜೆ ಆಗಿದೆ. ನೋಡಿ ಗಂಟೆನ ಕಾಣಿಸ್ತಾ ಇದ್ದೇನೆ. ಚಾಯದ ಹೊತ್ತು ಸಹ ಆಗಿದೆ. ಚಾಯ್ ಕುಡಿತಾ ಇದ್ದೇವೆ ಸಂಜೆ. ಅಷ್ಟರಲ್ಲಿ ಅಮ್ಮ ಬಂದಿದ್ರು. ಬರುವಾಗ ಬಾಳೆಹಣ್ಣಿದ್ರೆ ನಾನು ತುಪ್ಪದಲ್ಲಿ ಒಂದು ಫ್ರೈ ಮಾಡ್ತೇನೆ. ತುಂಬ ಟೇಸ್ಟ್ ಆಗ್ತದೆ. ಎಲ್ಲರಿಗೂ ಇಷ್ಟ ಮನೆಯಲ್ಲಿ ಫ್ರೈ ಮಾಡೋದು ಅಂದರೆ. ನೋಡಿ ಯಾವ ಥರ ಫ್ರೈ ಮಾಡ್ತಿದ್ದೇನೆ ಅಂತ. ಅದು ಜಸ್ಟ್ ತುಪ್ಪ ಅದೊಂದು ಬಾಳೆಹಣ್ಣು ಕಟ್ ಮಾಡಿ ಆಗಿ ಸಾಕು. ಈವ್ನಿಂಗ್ ಆಗಿ ಒಳ್ಳೆ ಟೇಸ್ಟ್ ಆಗಿರ್ತದೆ ತಿನ್ಲಿಕ್ಕೆಲ್ಲ. ತುಂಬ ಟೇಸ್ಟ್ ಉಂಟು. ಗಂಟೆ ಈಗ ಆಗಿದೆ. ಬರ್ಡೇ ಕೇಕ್ ಕಟ್ಟಿಂಗ್ ಸೆಲೆಬ್ರೇಟಿಂಗಿಗೆ ಹತ್ತಿರ ಬಂದಿದೆ. ದೀಪ ಹೊಚ್ಚುತ್ತಾ ಇದ್ದೇನೆ ನೋಡಿ. ಯಾಕಂದರೆ ಬರ್ತಡೇಗೆ ದೀಪ ಹೊತ್ತಿಸ್ಬೇಕಲ್ಲ, ಅದಕ್ಕೆ ನಾವು ದೀಪ ಹೊತ್ತಿಸೋದು. ನೋಡಿ ನಾನು ಹೊತ್ತಿಸ್ತಾ ಇದ್ದೇನೆ ದೀಪ. ಎಲ್ಲರೂ ದೀಪ ಆರಿಸ್ತಾರೆ, ಆದರೆ ನಮ್ಮದ್ರಲ್ಲಿ ದೀಪ ಆರಿಸ್ಲಿಕ್ಕಿಲ್ಲ. ನೋಡಿ ಡೆಕೋರೇಷನ್ ಅಂತ ಇಲ್ಲ, ನಾನು ಹೇಳೋದು ಮಾತ್ರ ಡೆಕೋರೇಷನ್ ಅಂತ. ಜಾಸ್ತಿ ಡೆಕೋರೇಷನ್ ಏನಿಲ್ಲ. ನೋಡಿ ಎಲ್ಲರೂ ಹಾಯ್ ಮಾಡ್ತಾ ಇದ್ದಾರೆ. ದೀಪ ನೋಡಿ. ಇದು 2 ಕೇಕ್ ಉಂಟು, ಒಂದು ಬರ್ತಡೇ ಮತ್ತೆ ಆನಿವರ್ಸರಿ. ಅತ್ತೆ ಅವರ ಹತ್ರ ಅವರ ಸಜೆಷನ್ ಕೇಳುವ. ಹೇಗುಂಟು ಅತ್ತೆ? ಅಯ್ಯೋ ಎಲ್ಲ ಮಾಡ್ತಿದ್ದಾರೆ ಡೆಕೋರೇಷನ್. ಸುಷ್ಮಾ ಅಂತ ಬರ್ತಿದ್ದೆ ನೋಡಿ ಅಲ್ಲಿ. ಹ್ಯಾಪಿ ಬರ್ಡೇ ಸುಷ್ಮಾ ಅಂತ. ಫಸ್ಟ್ ಆ್ಯನಿವರ್ಸರಿ ಕೇಕ್ ಕಟ್ ಮಾಡಿದ್ರು. ನಾನು ಹೇಳುವ ಸೌಂಡ್ ಕೇಳ್ತಿರ್ಬೋದು, ಹ್ಯಾಪಿ ಆ್ಯನಿವರ್ಸರಿ ಅಂತ ಹೇಳಿ. ಆ್ಯನಿವರ್ಸರಿಗೆ ಸಾಂಗ್ ಗೊತ್ತಿಲ್ಲದಕ್ಕೆ ಎಂತೆಲ್ಲ ಸಾಂಗ್ ಹೇಳಿದೆ. ಹ್ಯಾಪಿ ಆ್ಯನ್ಯೂ ಅಂತ ಸಾಂಗೇ ಇರಲಿಕ್ಕಿಲ್ಲ ಸರಿಯಾಗಿ. ಆ್ಯನಿವರ್ಸರಿ ಆಯಿತು, ಇನ್ನು ಬರ್ಡೇ ಸೆಲೆಬ್ರೇಷನ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ಆಗ ಗಿಫ್ಟ್ ಕೊಡ್ತಾ ಇದ್ದಾನೆ. ಎಂತೆಲ್ಲ ಆಯ್ತು, ಚಿಕ್ಕ ಗಿಫ್ಟ್. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಕಾಣಿಸ್ತದೆ ಯಾವ ಥರ ಗಿಫ್ಟ್ ಅಂತೇಳಿ. ಅನ್ಬಾಕ್ಸಿಂಗ್ ವಿಡಿಯೋ ದೊಡ್ಡ ಏನಿಲ್ಲ, ಸ್ವಲ್ಪ ಗಿಫ್ಟ್ ಇರೋದಾಯ್ತಾ. ನಂತರ ಮಾಮ ಗಿಫ್ಟ್ ಕೊಟ್ಟರು ಅಂತೆ. ಆನಿವರ್ಸರಿ ಗಿಫ್ಟ್ ಅಂತ ಹೇಳ್ತಿದ್ದಾರೆ ಮಾಮ. ನೋಡಿ ಕೇಳಿ. ಅನ್ಬಾಕ್ಸ್ ಮಾಡುವ ಯಾವ ಗಿಫ್ಟ್ ಅಂತ. ಇದು ಅತ್ತೆ ಕೊಟ್ಟ ಗಿಫ್ಟ್ ಮಾಮನಿಗೆ, ಆನಿವರ್ಸರಿ ಗಿಫ್ಟ್ ಅಂತ. ನೋಡುವ ಯಾವ ತರ ಗಿಫ್ಟ್. ವಾ ಸೂಪರ್, ಚಂದ ಉಂಟು. ಮಾಮನ ಚೈನಿಗೆ ಒಂದು ಪೆಂಡೆಂಟ್ ಲಕ್ಷ್ಮಿದು, ತುಂಬಾ ಚಂದ ಇತ್ತು. ನಂತರ ಮಾಮ ಕೊಟ್ಟ ಗಿಫ್ಟ್ ಅತ್ತೆ ಓಪನ್ ಮಾಡ್ತಾ ಇದ್ದಾರೆ. ಯಾವ ಥರ ಗಿಫ್ಟ್ ಅಂತ ಈ ವಿಡಿಯೋದಲ್ಲಿ ನೋಡ್ತೀರಿ. ಎಲ್ಲ ವಾಚ್ ಅಂತ ಹೇಳ್ತಾ ಇದ್ದಾರೆ.
ತುಂಬ ಚಂದ ಇತ್ತು, ಎಲ್ಲರಿಗೂ ಸಹ ತುಂಬ ಇಷ್ಟ ಆಗಿದೆ. ಈ ಕಿವಿದು ತುಂಬ ಚಂದ ಇತ್ತಲ್ಲ, ಅತ್ತೆಗೆ ಇಷ್ಟ ಆಯ್ತಂತೆ. ನಂತರ ನಾನು ಮತ್ತು ನನ್ನ ತಮ್ಮ ಸೇರಿ ಕೊಟ್ಟ ಒಂದು ಗಿಫ್ಟ್, ಚಿಕ್ಕ ಗಿಫ್ಟ್ ಆಯ್ತಾ, ನೋಡಿ ನೀವೆಂತ ಗಿಫ್ಟ್ ಅಂತ ಹೇಳಿ. ಡೈರಿ ಮಿಲ್ಕ್ ಆಲ್ಮಂಡ್, ಒಂದು ಕ್ಯಾಡ್ಬರಿ ಡೈರಿ ಮಿಲ್ಕ್ ಚಾಕ್ಲೇಟ್ ಇದು. ಯಾಕಂದ್ರೆ ಅತ್ತೆಗೆ ತುಂಬ ಇಷ್ಟ ಡೈರಿ ಮಿಲ್ಕ್ ಅಲ್ಲ, ಅದಕ್ಕೆ ನಾವು ಚಿಕ್ಕ ಒಂದು ಗಿಫ್ಟ್ ಕೊಟ್ಟದಷ್ಟೇ. ನಾವು ಎಲ್ಲಿಗೆ ಹೊರಡೋದು ಹೇಳಿದರೆ ಹೋಟೆಲ್. ಎಸ್, ನಾವೆಂಥ ಫಂಕ್ಷನ್ ಇದ್ರು ಹೋಟೆಲಿಗೆ ಹೋಗ್ತೇವೆ ಅಂತ ಹೇಳಿದ್ದೇವಲ್ಲ, ಅದೇ ಫಂಕ್ಷನ್ ಅಲ್ಲ ಸಾರಿ, ಹೀಗೆ ಸ್ವಲ್ಪ ಬರ್ಡೇ ಆ್ಯನಿವರ್ಸರಿ ಎಂತ ಇದ್ರು ಸಹ ಹೋಗ್ತೇವೆ ಹೇಳಿದ್ದೇವೆ, ಅದೇ ಹೋಗ್ತಾ ಇದ್ದೇವೆ ನಾವೀಗ. ಅತ್ತೆದು ಬರ್ಡೇ ಪ್ರಕಾರ ಸೀದಾ ಹೋಗುದಾಯ್ತಾ. ಯಾರು ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ರಿ, ಲೈಕು, ಶೇರ್, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನೋಡಿ, ಇದೊಂದು ಸ್ವಲ್ಪ ಡಿಫರೆಂಟ್ ಈ ಒಂದು ಹೋಟೆಲ್. ಎಲ್ಲ ಸಲ ನಮ್ಮ ಪರ್ಮನೆಂಟ್ ರೆಸ್ಟೋರೆಂಟ್ ಹೇಳಿದ್ದೆ, ಇದು ಸ್ವಲ್ಪ ಡಿಫ್ರೆಂಟ್ ಉಂಟು ಅಷ್ಟೇ, ಬೇರೆ ಎಂತಿಲ್ಲ. ಹತ್ತುತ್ತಾ ಇದ್ದೇವೆ, ಇಲ್ಲಿಗೆ ಹೋಗಿದ್ದೇವೆ ನಾವು. ಸತ್ಯ ಹೇಳ್ಬೇಕಾದ್ರೆ ಉಂಟಲ್ಲ, ನಮ್ಮ ಊರಲ್ಲಿ ನಾವು ಯಾವ ರೆಸ್ಟೋರೆಂಟಿಗೆ ಹೋಗೋದಿಲ್ಲ, ಎಲ್ಲ ರೆಸ್ಟೋರೆಂಟ್ಗೆ ಸಹ ಹೋಗಿದ್ದೇವೆ. ನಿಮಗೆ ಕಾಣಿಸ್ತಾ ಇದ್ದೇನೆ ನೋಡಿ, ಮೆನು ನೋಡ್ತಾ ಇದ್ದಾರೆ, ಅಮ್ಮ ಹಾಯ್ ಮಾಡ್ತಾ ಇದ್ದಾರೆ. ಮತ್ತು ಬಂತು ಸೂಪು, ಫ್ರೆಂಚ್ ಫ್ರೈಸ್ ಬಂತು ಫಸ್ಟಿಗೆ. ನಾನು ಸೂಪ್ ತೆಗಿಲಿಲ್ಲ, ಯಾಕಂದರೆ ನನಗೆ ಸೂಪ್ ಬೇಕು, ಬಟ್ ನನಗೆ ಎಲ್ಲ ಕುಡಿಲಿಕ್ಕೆ ಆಗುದಿಲ್ಲ. ನಾನು ತಿಂತಾ ಇದ್ದೇನೆ, ಖಾರ ತುಂಬ ಟೇಸ್ಟ್ ಸಹ ಇತ್ತು. ಕ್ಯಾಶು ಶೇಕು ಸಹ ಬಂತು. ನಾವೆಲ್ಲ ಕ್ಯಾಶು ಶೇಕ್ ತೆಗೆಯುವುದು, ಇಲ್ಲಾಂದರೆ ಫಸ್ಟ್ ಒಮ್ಮೆ ನಮಗೆ ಅಷ್ಟು ಗೊತ್ತಿಲ್ಲ ಆದ ಕಾರಣ ನಾವು ಇದೆಲ್ಲ ತೆಗಿತಿದ್ವಿ, ಮೊಜಿಟೋ ಮತ್ತು ಈ ಥರ ಲೈಮ್ ಸೋಡಾ ಜ್ಯೂಸ್ ಎಲ್ಲ. ಈಗೆಲ್ಲ ಗೊತ್ತಾಗಿ ಈಗೆಲ್ಲ ಶೇಕು ತೆಗೆಯುವುದು. ಹಾಗೆ ಆಯಿತು. ಜೀರಿಗೆ ಅಂದರೆ ಅತ್ತಿಗೆ ತುಂಬ ಇಷ್ಟ, ಅದಕ್ಕೆ ಹೊರಡುವುದು ಸೀದಾ ಮನೆಗೆ. ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ, ಮತ್ತೆ ವಿಡಿಯೋಗೆ ನಮಗೆ ಸಿಗೋಣ.